ನಮಸ್ಕಾರ ವೀಕ್ಷಕರೇ. ಗೆಲುವಿಗಾಗಿ ಕಾಂಗ್ರೆಸ್ ಓಲೈಕೆ ರಾಜಕಾರಣಕ್ಕೆ ಮುಂದಾಗಿರೋದನ್ನ ನೋಡ್ತಾ ಇದ್ದೀರಿ. ಓಲೈಕೆ ಕಾಂಗ್ರೆಸ್ಗೆ ಮಾತ್ರ ಸೀಮಿತವಲ್ಲ ಅನ್ನೋದನ್ನು ನೋಡಿದ್ದೀರಿ. ಬಂಗಾಳದ ದೀದಿ ಸೇರಿದಂತೆ ಇತರೆ ರಾಜ್ಯಗಳ ಪ್ರಾದೇಶಿಕ ನಾಯಕರು ಕೂಡ ಓಲೈಕೆ ಮಾಡ್ತಾರೆ ಅನ್ನೋದು ಆಗಾಗ ಕಾಣಿಸ್ತಾ ಇರುತ್ತೆ. ಆದ್ರೆ ಈವರೆಗೆ ಓಲೈಕೆ ಬಗ್ಗೆ ಓಪನ್ ಆಗಿ ಅಥವಾ ಯಾವ ಅಂಜಿಕೆಯೂ ಇಲ್ಲದ ಹಾಗೆ ಸ್ಟೇಟ್ಮೆಂಟ್ ನೀಡ್ತಾ ಇರೋದು ಮಾತ್ರ ಕಾಂಗ್ರೆಸ್. ಈ ಸಾಲಿಗೆ ಈಗ ಇನ್ನೊಂದು ಪಕ್ಷ ಸೇರ್ಪಡೆಯಾಗ್ತಾ ಇದೆ. ಅದು ಬಿಹಾರದ ಆರ್ಜೆಡಿ. ಮೇವು ಹಗರಣದಲ್ಲಿ ಜೈಲು ಸೇರಿ ಹೊರಬಂದಿರೋ ಲಾಲು ಪ್ರಸಾದ್ ಯಾದವ್ ನೇರವಾಗಿ ಓಲೈಕೆಯನ್ನ ಒಪ್ಪಿಕೊಂಡಿದ್ದಾರೆ. ಇದೀಗ ರಾಷ್ಟ್ರ ರಾಜಕೀಯದಲ್ಲಿ ಬೇರೆಯದೇ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇಂಡಿ ಒಕ್ಕೂಟ ಅಂದ್ರೆ ಅವರಲ್ಲಿ ಒಗ್ಗಟ್ಟಿಲ್ಲ, ಎಲ್ಲರೂ ಪಿಎಂ ಕುರ್ಚಿಗೆ ಆಸೆ ಪಡ್ತಾ ಇದ್ದಾರೆ, ಅವರವರೇ ಕಿತ್ತಾಡ್ತಾರೆ ಅನ್ನೋ ಸುದ್ದಿಯೆಲ್ಲ ಇತ್ತು. ಆದ್ರೆ ಅದೆಲ್ಲವನ್ನ ಪಕ್ಕಕ್ಕಿಟ್ರೆ ಓಲೈಕೆ ವಿಷಯದಲ್ಲಿ ಇವರೆಲ್ಲರೂ ಒಂದಾಗಿದ್ದಾರೆ. ಈ ವಿಚಾರದಲ್ಲಿ ಮಾತ್ರ ಎಲ್ಲರಲ್ಲೂ ಒಗ್ಗಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಲಾಲು ಹೇಳಿದ್ದೇನು, ಇಂಡಿ ಒಕ್ಕೂಟದ ಅಂಡರ್ಸ್ಟ್ಯಾಂಡಿಂಗ್ ಏನು, ಪ್ರಧಾನಿ ಮೋದಿ ಕೊಟ್ಟ ತಿರುಗೇಟು ಹೇಗಿತ್ತು, ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸದ್ಯ ರಾಷ್ಟ್ರ ರಾಜಕೀಯದಲ್ಲಿ ಲಾಲು ಹೇಳಿಕೆ ಸಂಚಲನವನ್ನ ಮೂಡಿಸ್ತಾ ಇದೆ. ಪ್ರಧಾನಿ ಮೋದಿ ವಿಪಕ್ಷಗಳ ಮೇಲೆ ಒಂದು ಆರೋಪವನ್ನ ಮಾಡಿದ್ದಾರೆ. SC ST OBC ಸಮುದಾಯದ ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ಕೊಡ್ತೀರಾ ಅಂತ. ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಪತ್ರಕರ್ತರು ಲಾಲುವನ್ನ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸುವ ಲಾಲು, ಹೌದು ಕೊಡ್ತೀವಿ, ಅದು ಮುಸ್ಲಿಮರಿಗೆ ಸೇರಬೇಕಾದ್ದು, SC STಗಳು ಹಾಗೂ OBC ಸಮುದಾಯದ ಹಕ್ಕನ್ನೇ ತೆಗೆದು ಕೊಡ್ತೀವಿ ಅಂತಾರೆ. ಬಹಳ ಆತ್ಮವಿಶ್ವಾಸದಿಂದಲೇ ಲಾಲು ಈ ಮಾತನ್ನ ಹೇಳಿದ್ದು ಈ ವಿಡಿಯೋ ತಕ್ಷಣವೇ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗೆ ಸಿಕ್ಕಾಪಟ್ಟೆ ಪ್ರತಿಕ್ರಿಯೆ ಬರ್ತಾ ಇದ್ದು ಲಾಲುಗೆ ಜನರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಈ ವಿಡಿಯೋ ಸುನಾಮಿಯಂತೆ ವೈರಲ್ ಆಗಿದ್ದೇ ತಡ ಪ್ರಧಾನಿ ಮೋದಿ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಓಲೈಕೆ ಯಾವ ಹಂತಕ್ಕೆ ಹೋಗಿದೆ ಅನ್ನೋದರ ಬಗ್ಗೆ ಮಾತನಾಡೋ ಮೋದಿ ಲಾಲುಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಹಾರದಲ್ಲಿ ಒಬ್ಬರು ಲೀಡರ್ ಇದ್ದಾರೆ. ಅವರು ಹೆಚ್ಚಿಗೆ ತಿಂದಿದ್ದು ಬಹಳ ಸುದ್ದಿಯಾಗಿತ್ತು. ಪಶುಗಳ ಆಹಾರ ತಿಂದಿದ್ದಕ್ಕೆ ಕಾನೂನು ಶಿಕ್ಷೆಗೂ ಒಳಪಟ್ಟಿದ್ರು. ಅವರು ರಾಜಾರೋಷವಾಗಿ ಹೇಳ್ತಾರೆ, SC ST ಹಾಗೂ OBC ಸಮುದಾಯದ ಮೀಸಲಾತಿಯನ್ನ ತೆಗೆದು ಮುಸ್ಲಿಮರಿಗೆ ಹಂಚಿಕೆ ಮಾಡ್ತೀವಿ ಅಂತ. ಏನಿವಾಗ ಅನ್ನೋ ರೀತಿಯಲ್ಲಿ ಮಾತಾಡ್ತಿರೋದನ್ನ ನೀವೇ ನೋಡ್ತಾ ಇದ್ದೀರಾ. ಇದೇ ಕಾರಣಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇರೋದು, ಇವರ ಓಲೈಕೆಗಳು ಮಿತಿ ಮೀರಿ ಹೋಗಿವೆ. ಆದ್ರಿಂದ SC ST ಮತ್ತು OBC ಸಮುದಾಯಗಳು ಇವರಿಂದ ಎಚ್ಚರಿಕೆ ವಹಿಸಿ. ನಾನು ಮಾತು ಕೊಟ್ಟಿರೋ ಹಾಗೆ ಈ ರೀತಿ ನಿಮ್ಮ ಹಕ್ಕನ್ನ ಬೇರೆಯವರಿಗೆ ಹಂಚೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಇನ್ನು ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ರು ಕಾಂಗ್ರೆಸ್ ಸೈಲೆಂಟ್ ಆಗಿದೆ, ಈ ಬಗ್ಗೆ ಮಾತನಾಡ್ತಾ ಇಲ್ಲ. ಇನ್ನೊಂದೆಡೆ ಮೋದಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸುದ್ದಿ ಹರಡಿಸೋ ಪ್ರಯತ್ನಗಳು ಆಗ್ತಾ ಇವೆ. ಆದ್ರೆ ನಾನು ಕಾಂಗ್ರೆಸ್ ಹಾಗೂ ವಿಪಕ್ಷಗಳಲ್ಲಿ ಕೇಳೋದು ಇಷ್ಟೇ, ನೀವು ಏನು ಹೇಳ್ತಾ ಇದ್ದೀರೋ ಅದನ್ನ ಬರೆದು ಕೊಡಿ. ನಿಮ್ಮ ನಿಲುವು ಏನು ಅನ್ನೋದನ್ನ ಬರೆದು ಎಲ್ಲಾ ಜನರಿಗೂ ತಲುಪಿಸಿ. ಒಂದು ವೇಳೆ ನಮ್ಮ ಆರೋಪ ಸುಳ್ಳು ಅನ್ನೋದಾದ್ರೆ ಆಗ ಒಪ್ಪಿಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈವರೆಗೂ ಯಾವೊಬ್ಬ ವಿಪಕ್ಷ ನಾಯಕರು ಈ ಬಗ್ಗೆ ನಿಖರವಾಗಿ ಮಾತನಾಡ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ ನಾಯಕರು ಈ ಆರೋಪಕ್ಕೆ ಉತ್ತರ ನೀಡದೇ ಇದ್ರೂ ತಮ್ಮ ಪಕ್ಷದ ನಿಲುವು ಏನು ಅನ್ನೋದನ್ನ ಅವಕಾಶ ಸಿಕ್ಕಲ್ಲಿ ಹೇಳ್ತಾನೆ ಬಂದಿದ್ದಾರೆ. ಆದ್ರಿಂದ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ನಾಯಕರು ಪದೇ ಪದೇ ಈ ಬಗ್ಗೆ ಜನರಿಗೆ ಕ್ಲಾರಿಟಿ ನೀಡುವಂತೆ ಕೈ ನಾಯಕರಿಗೆ ಆಗ್ರಹಿಸ್ತಾ ಇದ್ದಾರೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಇಂಡಿ ನಾಯಕರಲ್ಲಿ ಒಂದು ವಿಚಾರದಲ್ಲಿ ಒಗ್ಗಟ್ಟಿದೆ ಅಂತ. ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ ಬಳಿಕ ಸಾಕಷ್ಟು ಪಕ್ಷಗಳು ಅಸಮಾಧಾನವನ್ನ ತೋರಿದ್ದಿದೆ, ಹೊರ ಬಂದಿದ್ದೂ ಇದೆ, ಮತ್ತೆ ಒಟ್ಟಾಗಿದ್ದೂ ಇದೆ. ಆದ್ರೆ ಓಲೈಕೆ ವಿಚಾರದಲ್ಲಿ ಎಲ್ಲರೂ ಒಂದೇ ರೀತಿ ಯೋಚಿಸೋದಕ್ಕೆ ಬಲವಾದ ಕಾರಣ ಅಂದ್ರೆ ಅದು ವೋಟಿಂಗ್. ಪ್ರತಿಯೊಬ್ಬ ನಾಗರಿಕನಿಗೆ ನಮ್ಮ ಸಂವಿಧಾನ ಮತ ಹಾಕುವ ಹಕ್ಕನ್ನ ನೀಡಿದೆ. ಅದನ್ನ ಸರಿಯಾಗಿ ಪಾಲಿಸ್ತಾ ಇರೋದು ಮುಸ್ಲಿಂ ಸಮುದಾಯ ಮಾತ್ರ. ಯಾರೊಬ್ಬರು ಕೂಡ ವೋಟಿಂಗ್ ಅನ್ನ ಮಿಸ್ ಮಾಡೋದಿಲ್ಲ. ನಾಮಕಾವಸ್ಥೆಗೆ ಬಹುಸಂಖ್ಯಾತರಿದ್ರೂ ಅವರು ವೋಟ್ ಮಾಡೋದಕ್ಕೆ ಬರೋದೇ ಇಲ್ಲ. ಇನ್ನು ಹಾಗೋ ಹೀಗೋ ವೋಟ್ ಮಾಡೋಕೆ ಬಂದ್ರು ಅವರ ಮತಗಳು ಒಂದೇ ಪಕ್ಷಕ್ಕೆ ಬೀಳೋದಿಲ್ಲ, ಹರಿದು ಹಂಚಿ ಹೋಗುತ್ತವೆ. ಆದ್ರೆ ಮುಸ್ಲಿಮರು ಒಗ್ಗಟ್ಟಿಂದ ಒಂದೇ ಪಕ್ಷಕ್ಕೆ ವೋಟ್ ಹಾಕ್ತಾರೆ. ಹೀಗಿರುವಾಗ ಅವರನ್ನ ಓಲೈಸೋದೆ ಇನ್ಯಾರನ್ನ ಓಲೈಸೋದು ಅನ್ನೋ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅದರಲ್ಲೂ ಬಹುತೇಕ ಹಿಂದೂಗಳು ವೋಟ್ ಹಾಕೋದು ಬಿಜೆಪಿಗೆ. ಬಿಜೆಪಿ ಇಷ್ಟ ಇಲ್ಲದವರು ನಾವು ಕೇಳದೇ ಇದ್ರೂ ನಮಗೆ ವೋಟ್ ಹಾಕ್ತಾರೆ. ಹೀಗಿರುವಾಗ ಎಲ್ಲರನ್ನ ಓಲೈಸೋದಕ್ಕಿಂತ ಯಾರಿಂದ ಲಾಭ ಇದೆಯೋ ಅವರನ್ನ ಮಾತ್ರ ಓಲೈಸೋದು ಒಳ್ಳೇದು ಅನ್ನೋ ಲೆಕ್ಕಾಚಾರ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಅತ್ತ ಬಂಗಾಳದಲ್ಲಿ ದೀದಿ ಈ ಕೆಲಸವನ್ನ ತಲತಲಾಂತರದಿಂದ ಮಾಡಿಕೊಂಡು ಬಂದಿದ್ರೆ ಕಾಂಗ್ರೆಸ್ ಈ ಸಾಲಲ್ಲಿ ಮುಂದೆ ನಿಲ್ಲುತ್ತೆ. ಉಳಿದಂತೆ ಇಂಡಿಯಾ ಮಿತ್ರ ಪಕ್ಷಗಳು ಆಯಾ ರಾಜ್ಯಗಳಲ್ಲಿ ಇದೇ ಫಾರ್ಮುಲಾ ಬಳಸಿಕೊಂಡು ಬಂದಿದ್ದಾರೆ. ಆದ್ರಿಂದ ಪ್ರಾದೇಶಿಕ ಪಕ್ಷಗಳ ಪ್ರಭಾವ ಕಡಿಮೆ ಇರೋ ರಾಜ್ಯಗಳಲ್ಲಿ ಇಂಪ್ಯಾಕ್ಟ್ ಮಾಡೋದಕ್ಕಾಗಿ ಕಾಂಗ್ರೆಸ್ ಈ ತಂತ್ರವನ್ನ ಬಳಸ್ತಾ ಇದೆ. ಅಂತಿಮವಾಗಿ ಇದು ವರ್ಕೌಟ್ ಆದ್ರೆ ಎಲ್ಲರೂ ಒಂದಾಗಿ ಸರ್ಕಾರ ಮಾಡಿದ್ರಾಯ್ತು. ಕುರ್ಚಿ ವಿಚಾರದ ಬಗ್ಗೆ ನಿಧಾನವಾಗಿ ತೀರ್ಮಾನ ತೆಗೆದುಕೊಂಡ್ರಾಯ್ತು. ಸದ್ಯ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಫೇಸ್ ಮಾಡಿ ಚುನಾವಣೆಗೆ ಹೋಗೋಣ, ಎಷ್ಟಾಗುತ್ತೋ ಅಷ್ಟು ಸೀಟ್ಗಳನ್ನ ಪಡೆದು NDA ಅಧಿಕಾರ ಹಿಡಿಯದಂತೆ ಮಾಡೋದು ಮೊದಲ ಆದ್ಯತೆ.
ಉಳಿದಿದ್ದೆಲ್ಲ ಆಮೇಲೆ ಅನ್ನೋ ಲೆಕ್ಕಾಚಾರದಲ್ಲಿ ಇಂಡಿ ಒಕ್ಕೂಟ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಓಲೈಕೆ ಬಗ್ಗೆ ಇಷ್ಟೆಲ್ಲಾ ಚರ್ಚೆಗಳು ನಡೀತಾ ಇರುವಾಗಲೇ ಉತ್ತರ ಪ್ರದೇಶದ ಎಸ್ಪಿ ನಾಯಕ ರಾಮ ಮಂದಿರ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ಪಿ ನಾಯಕ ರಾಮ್ ಗೋಪಾಲ್ ಯಾದವ್ ರಾಮ ಮಂದಿರವನ್ನ ನಿಷ್ಪ್ರಯೋಜಕ ಅಂತ ಹೇಳಿರೋದು ಹಿಂದೂ ಸಮುದಾಯದವರಿಗೆ ಕೋಪ ತರಿಸ್ತಾ ಇದೆ. ನಾನು ದಿನಾ ರಾಮನಿಗೆ ಕೈ ಮುಗಿತೇನೆ, ಆದ್ರೆ ರಾಮ ಮಂದಿರ ಕಟ್ಟೋ ಅವಶ್ಯಕತೆ ಏನೂ ಇರಲಿಲ್ಲ. ಅದರಲ್ಲೂ ಅದನ್ನ ಸರಿಯಾದ ರೀತಿಯಲ್ಲಿ ಕಟ್ಟಿಲ್ಲ. ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೆ ಸಾಕಷ್ಟು ದೇವಾಲಯಗಳಿವೆ, ಆದ್ರೆ ರಾಮ ಮಂದಿರವನ್ನ ಅವುಗಳಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯವಿಲ್ಲ. ರಾಮ ಮಂದಿರದ ವಾಸ್ತುವೇ ಸರಿಯಿಲ್ಲ ಅಂತ ಮಾತನಾಡಿದ್ದಾರೆ. ಈ ಮಾತಿನ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರೋ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಇವರು ಕೇವಲ ಒಂದು ಧರ್ಮದ ನಂಬಿಕೆ ಜೊತೆ ಆಟ ಆಡುವವರಲ್ಲ, ಭಾರತದ ಸಂಸ್ಕೃತಿ ಶ್ರೀರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವವರು. ಈ ರೀತಿ ನಮ್ಮ ಸಂಸ್ಕೃತಿ ಬಗ್ಗೆ ನಾಲಿಗೆ ಹರಿಬಿಟ್ಟವರು ಏನಾಗಿದ್ದಾರೆ ಅನ್ನೋದು ಇತಿಹಾಸದ ಪುಟಗಳನ್ನ ತಿರುಗಿಸಿ ನೋಡಿದರೆ ಗೊತ್ತಾಗುತ್ತೆ. ಎಸ್ಪಿ ನಾಯಕನ ಈ ಹೇಳಿಕೆ ಕೇವಲ ಶ್ರೀರಾಮನಿಗೆ ಅಪಮಾನವನ್ನ ತಂದಿಲ್ಲ, ಬದಲಾಗಿ ಕೋಟ್ಯಂತರ ರಾಮ ಭಕ್ತರ ನಂಬಿಕೆಗೆ ಧಕ್ಕೆ ತಂದಂತಾಗಿದೆ. ಅದೆಷ್ಟೋ ಜನರು ರಾಮನಿಗಾಗಿ, ರಾಮ ಮಂದಿರಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಅವರ ನಂಬಿಕೆ ಮೇಲೆ ದಾಳಿ ನಡೆಸಿದಂತಾಗಿದೆ. ಭಾರತೀಯರು ಖಂಡಿತ ಇಂಥ ಜನರನ್ನ ಪ್ರೋತ್ಸಾಹಿಸೋದಿಲ್ಲ. ಇದೆಲ್ಲವೂ ನೀವು ಮಾಡ್ತಾ ಇರೋದು ನಿಮ್ಮ ವೋಟ್ ಬ್ಯಾಂಕ್ ಅನ್ನ ಸೇಫ್ ಮಾಡೋದಕ್ಕೆ ಅನ್ನೋದು ಗೊತ್ತಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್. ಇನ್ನು ಎಲೆಕ್ಷನ್ ಹೊತ್ತಲ್ಲಿ ಈ ಓಲೈಕೆಗಳಿಂದ ಏನಾಗಬಹುದು ಅನ್ನೋ ಟಾಕ್ಗಳು ಜೋರಾಗಿ ನಡೀತಾ ಇವೆ. ಈಗಾಗಲೇ 3 ಹಂತದ ಮತದಾನ ಮುಗಿದಿದ್ದು, ಮೊದಲ 2 ಹಂತಗಳಲ್ಲೇ ಬಿಜೆಪಿ ಸಾಕಷ್ಟು ಕ್ಷೇತ್ರಗಳನ್ನ ತನ್ನ ಬುಟ್ಟಿಗೆ ಹಾಕಿಕೊಂಡಿದೆ ಅನ್ನೋದು ಖಾತ್ರಿಯಾಗಿದೆ. 3ನೇ ಹಂತದ ಮತದಾನ ಮುಗಿದ ಬೆನ್ನಲ್ಲೇ ಮತ್ತೊಂದು ಆಂತರಿಕ ಸರ್ವೆ ನಡೆಯುತ್ತೆ. ಅದರಲ್ಲೂ ಬಿಜೆಪಿಗೆ ಮುನ್ನಡೆ ಸಿಕ್ಕಿದೆ. ಹೌದಾದ್ರೆ ಈ ಬಾರಿ ಕಾಂಗ್ರೆಸ್ ನೆಲ ಕಚ್ಚೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ತನ್ನ ಓಲೈಕೆಯ ಇನ್ನೊಂದು ಮುಖ ತೋರಿಸಿದ್ದು 2ನೇ ಹಂತದ ಮತದಾನದ ಹೊತ್ತಲ್ಲಿ. ಆಗ ಆ ವಿಚಾರ ಅಷ್ಟು ಸೌಂಡ್ ಮಾಡದೇ ಇದ್ರು 2ನೇ ಹಂತದ ಮತದಾನದ ಬಳಿಕ ಮೋದಿ ಈ ವಿಚಾರವನ್ನ ಬಿಚ್ಚಿಟ್ಟಾಗ ಸಿಕ್ಕಾಪಟ್ಟೆ ಸದ್ದು ಮಾಡಿತು. ಎಲ್ಲರ ಮನೆ ಮನೆಗೆ ವಿಚಾರ ತಲುಪಿತ್ತು. 3ನೇ ಹಂತದಲ್ಲಿ ಕಾಂಗ್ರೆಸ್ಗೆ ವರ್ಕೌಟ್ ಆಗಿದ್ರೆ ಇನ್ನುಳಿದಿರೋ ಎಲ್ಲಾ ಪ್ರಚಾರ ಕಾರ್ಯದಲ್ಲೂ ಇದೇ ಅಸ್ತ್ರ ಪ್ರಯೋಗಿಸೋದು ಗ್ಯಾರಂಟಿ. ಒಂದು ವೇಳೆ ಬಿಜೆಪಿಗೆ ಪ್ಲಸ್ ಆಯ್ತು ಅಂದ್ರೆ ಕಾಂಗ್ರೆಸ್ ಏನ್ ಮಾಡುತ್ತೆ ಅನ್ನೋದು ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ತಂದೆ ಆಸ್ತಿ ಕಿತ್ತುಕೊಳ್ತೀವಿ ಅನ್ನೋದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ. ಇಂದಿನ ಕಾಲದಲ್ಲಿ ಏನಿಲ್ಲ ಅಂದ್ರೂ ಒಂದು ಮನೆಯನ್ನಾದ್ರೂ ಅಪ್ಪ ಮಕ್ಕಳಿಗೆ ಬಿಟ್ಟು ಹೋಗಿರ್ತಾರೆ. ಕಾಂಗ್ರೆಸ್ ಅದರ ಮೇಲೂ ಕಣ್ಣಿಟ್ಟಿರೋದನ್ನ ಜನರಿಗೆ ಜೀರ್ಣಿಸಿಕೊಳ್ಳೋದು ಸಾಧ್ಯವಾಗ್ತಾ ಇಲ್ಲ. ಆದ್ರಿಂದ ಮುಂದೆ ಇದನ್ನೇ ಕಾಂಗ್ರೆಸ್ ಮುಂದುವರಿಸುತ್ತಾ ಅಥವಾ ಓಲೈಕೆಗಾಗಿ ಇನ್ನೂ ದೊಡ್ಡ ಅಸ್ತ್ರಗಳು ಬಾಕಿ ಇದೆಯಾ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಓಲೈಕೆ ಅನ್ನೋದು ತಾರಕಕ್ಕೇರಿದೆ ಅನ್ನೋದಕ್ಕೆ ದಿನೇ ದಿನೇ ಉದಾಹರಣೆಗಳು ಸಿಗ್ತಾ ಇವೆ. ಇದೆಲ್ಲವೂ ಎಲ್ಲಿಗೆ ಹೋಗಿ ಮುಟ್ಟಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲದ ವಿಚಾರ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.